ಅಂದರೆ ಮುಖ್ಯವಾಗಿ ದೇವಸ್ಥಾನಗಳ ಮುಂದೆ ಎತ್ತರವಾದ ಕಂಬವಿರುವುದನ್ನು ನಾವು ನೋಡೇ ಇರ್ತೀವಿ. ಅದನ್ನೇ ಗರುಡ ಕಂಬ ಅಂತ ಕರೆಯಲಾಗುತ್ತೆ. ಮಹಾವಿಷ್ಣುವಿನ ವಾಹನವಾದ ಗರುಡನಿಗೆ ಈ ಕಂಬ ಸಮರ್ಪಿತವಾಗಿದೆ. ಅಥವಾ ಹಿಂದಿನ ಕಾಲದಲ್ಲಿ ವೀರ ಯೋಧರು ತಮ್ಮ ತ್ಯಾಗದ ನೆನಪಿಗಾಗಿ ನಿಲ್ಲಿಸುತ್ತಿದ್ದಂತಹ ಸ್ಮಾರಕ ಸ್ತಂಭ ಅಂತ ಕೂಡ ಹೇಳಲಾಗುತ್ತೆ. ಇತಿಹಾಸದಲ್ಲಿ ಹೇಲಿಯೋಡರಸ್ ಸ್ಥಾಪಿಸಿದ ಗರುಡ ಕಂಬ ಮತ್ತು ಹೊಯ್ಸಳರ ಕಾಲದಲ್ಲಿ ಸ್ವಾಮಿ ನಿಷ್ಠೆಗಾಗಿ ನಿಲ್ಲಿಸಲಾದ ಕಂಬಗಳು ಉದಾಹರಣೆಗಳಾಗಿವೆ. ಸ್ನೇಹಿತರೆ, ಗರುಡನ ಸಂಕೇತ ಈ ಗರುಡ ಕಂಬ. ಗರುಡನು ಮಹಾವಿಷ್ಣುವಿನ ವಾಹನ. ಭಗವಂತನ ದರ್ಶನಕ್ಕೆ ಬರುವ ಭಕ್ತರು ಮೊದಲು ಗರುಡನಿಗೆ ನಮಸ್ಕರಿಸುವುದು ಸಂಪ್ರದಾಯ. ಈ ಕಂಬದ ಮೇಲ್ಭಾಗದಲ್ಲಿ ಗರುಡನ ವಿಗ್ರಹವಿರುತ್ತದೆ ಅಥವಾ ಗರುಡನ ಕೆತ್ತನೆ ಇರುತ್ತದೆ. ವಿಶೇಷ ಹಬ್ಬದ ದಿನಗಳಲ್ಲಿ, ಕಾರ್ತಿಕ ಮಾಸಗಳಲ್ಲಿ ಈ ಕಂಬದ ಮೇಲ್ಭಾಗದಲ್ಲಿ ದೀಪವನ್ನು ಬೆಳಗಿಸಲಾಗುತ್ತೆ. ಇದನ್ನೇ ಆಕಾಶ ದೀಪ ಅಂತಾನೂ ಕರೀತಾರೆ. ಗರುಡ ಕಂಬವು ಜ್ಞಾನ ಮತ್ತು ಧಾರ್ಮಿಕ ಭಕ್ತಿಯ ಸಂಕೇತ. ದೇವಸ್ಥಾನದ ಶಕ್ತಿಯನ್ನ, ಪವಿತ್ರತೆಯನ್ನ ಗರುಡ ಕಂಬ ಪ್ರತಿನಿಧಿಸುತ್ತದೆ. ಇನ್ನು ಅತಿ ಉದ್ದದ ಗರುಡ ಕಂಬ ಯಾವುದು ಎಂದು ನಿರ್ದಿಷ್ಟವಾಗಿ ಹೇಳುವುದು ಕಷ್ಟ, ಏಕೆಂದರೆ ಇದು ಐತಿಹಾಸಿಕ ಧಾರ್ಮಿಕ ಮಹತ್ವದ ಕಂಬಗಳನ್ನು ಸೂಚಿಸುತ್ತೆ. ಭಾರತದಲ್ಲಿ ಹಲವಾರು ಎತ್ತರದ ಗರುಡ ಕಂಬಗಳಿದ್ದು, ಉದಾಹರಣೆಗೆ ಅಯೋಧ್ಯ, ಬೇಲೂರುಗಳಲ್ಲಿರುವವು ಗಮನಾರ್ಹವಾಗಿವೆ. ಏಲಿಯೋಡರಸ್ ಗರುಡ ಕಂಬ ಕೂಡ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧವಾದ ಕಂಬಗಳಲ್ಲಿ ಒಂದಾಗಿದೆ. ಕ್ರಿಸ್ತಪೂರ್ವ 113ರಲ್ಲಿ ಸ್ಥಾಪಿತವಾದ ಹೇಲಿಯೋಡರಸ್ ಕಂಬ ಇಂದು ಗ್ರೀಕ್ ರಾಯಭಾರಿ ಹೇಲಿಯೋಡರಸ್ನಿಂದ ವಾಸುದೇವ ಮಹಾರಾಜನಿಗೆ ಅರ್ಪಿತವಾಗಿದ್ದು, ಇದರ ಮೇಲ್ಭಾಗದಲ್ಲೂ ಕೂಡ ಗರುಡನ ಕೆತ್ತನೆ ಇದೆ. ಇದು ಪ್ರಾಚೀನ ಗರುಡ ಕಂಬಗಳಲ್ಲಿ ಒಂದು. ಇನ್ನು ಬೇಲೂರು ಕೇಶವ ದೇವಾಲಯದ ಗರುಡ ಕಂಬ ವಿಜಯನಗರ ಕಾಲದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಸ್ಥಾಪಿತವಾದ ಇದು ವಿಜಯನಗರದ ಶೈಲಿಯ ಗರುಡ ಕಂಬಗಳಿಗೆ ಉತ್ತಮವಾದ ಉದಾಹರಣೆ. ಇತ್ತೀಚೆಗೆ ನಿರ್ಮಾಣಗೊಂಡಿರುವ ಅಯೋಧ್ಯ ಗರುಡ ಕಂಬ ಕೂಡ ವಿಶೇಷವಾದ ಗಮನ ಸೆಳೆಯುತ್ತಿದ್ದು, ಎತ್ತರ ಮತ್ತು ವಿಶೇಷತೆಯನ್ನು ಹೊಂದಿದೆ. ಅತಿ ಉದ್ದದ ಎಂಬುದು ಹೋಲಿಕೆಗಳ ಆಧಾರದಲ್ಲಿದ್ದು, ಪ್ರತಿಯೊಂದು ಗರುಡ ಕಂಬವು ತನ್ನದೇ ಆದ ಐತಿಹಾಸಿಕ ಧಾರ್ಮಿಕ ಮಹತ್ವವನ್ನು ಕೂಡ ಒಳಗೊಂಡಿದೆ. ಸ್ನೇಹಿತರೆ, ವಿಷ್ಣು ದೇವಾಲಯಗಳ ಮುಂದೆ ಗರುಡ ಕೆತ್ತನೆಯೊಂದಿಗೆ ನಿಲ್ಲಿಸುವ ಎತ್ತರದ ಕಂಬ ಗರುಡ ಕಂಬ ಅಥವಾ ವೀರ ಯೋಧರ ಸ್ಮಾರಕವಾಗಿ ಕೂಡ ಅರಸನಿಗಾಗಿ ಪ್ರಾಣಾರ್ಪಣೆ ಮಾಡಿದ ವೀರರು ಅವರ ನೆನಪಿಗಾಗಿ ನಿರ್ಮಿಸುತ್ತಿದ್ದಂತಹ ಕಂಬವೇ ಗರುಡ ಕಂಬ. ಹಳ್ಳಿಗಳಲ್ಲಿ ಅಪರಾಧಿಗಳನ್ನು ಕಟ್ಟಿ ವಿಚಾರಣೆ ನಡೆಸಲು ಬಳಸುತ್ತಿದ್ದಂತಹ ಕಂಬ ಕೂಡ ಹೌದು. ಭಾರತೀಯ ವಾಯುಸೇನೆಯ ವಿಶೇಷ ಕಾರ್ಯಾಚರಣೆ ಪಡೆಗೆ ಗರುಡನ ಹೆಸರನ್ನು ಇಡಲಾಗಿದೆ. ಇದು ಗರುಡನ ವೇಗ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಒಟ್ಟಾರೆಯಾಗಿ ಗರುಡ ಕಂಬ ಧಾರ್ಮಿಕ ಆಚರಣೆ, ವೀರರ ಸ್ಮರಣೆ, ಐತಿಹಾಸಿಕ ಸಂಕೇತವಾಗಿ ಮಹತ್ವವನ್ನು ಪಡೆದಿದೆ. ಧನ್ಯವಾದ.